ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಸರ್ಕಾರಿ ಉದ್ಯೋಗ ಮಾಹಿತಿಗೆ. ಕರ್ನಾಟಕ ಸರ್ಕಾರ ವತಿಯಿಂದ ಹೊಸ ಅಧಿಸೂಚನೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ನಡೆಯಲಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 1000. ಶೈಕ್ಷಣಿಕ ವಿದ್ಯಾರ್ಥಿ ನೋಡುವುದಾದರೆ ದ್ವಿತೀಯ PUC ಪಾಸ್ ಆಗಿರಬೇಕು. ವೇತನ ಶ್ರೇಣಿ 21,000ದಿಂದ 42,000 ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 4/3/2024 ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗುತ್ತದೆ. ಕೊನೆಯ ದಿನಾಂಕ ನೋಡುವುದಾದರೆ 3/4/2024 ರಾತ್ರಿ 11:59 ಕೊನೆಯ ದಿನಾಂಕ. ಶುಲ್ಕವನ್ನು ಪಾವತಿಸುವುದು 6/4/2024. ಅಪ್ಲಿಕೇಶನ್ ಫೀಸ್ ನೋಡುವುದಾದರೆ 2A, 2B, 3A, 3B ಜನರಲ್ ಕೆಟಗರಿಯವರಿಗೆ 750 ರೂಪಾಯಿ ಇರುತ್ತದೆ. SC ST ಕೆಟಗರಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ PWD ರವರಿಗೆ 500 ರೂಪಾಯಿ ಇರುತ್ತದೆ. ಪೇಮೆಂಟ್ ಮೋಡ್ ಆನ್ಲೈನ್ ಇರುತ್ತದೆ. ವಾಯುಮಿತಿ ನೋಡುವುದಾದರೆ 18 ವರ್ಷ ವಾಯುಮಿತಿ ಹೊಂದಿರಬೇಕು ಮತ್ತು ಗರಿಷ್ಠ ವಾಯುಮಿತಿ 35 ವರ್ಷ ಹೊಂದಿರಬೇಕು. ಮ್ಯಾಕ್ಸಿಮಮ್ ಏಜ್ ಕೆಟಗರಿ 2A, 2B, 3A, 3B ಯವರಿಗೆ 38 ವರ್ಷ ವಯಸ್ಸು ಹೊಂದಿರಬೇಕು. SC ST ಅವರಿಗೆ 40 ವರ್ಷ ಹೊಂದಿರಬೇಕು. ಕ್ವಾಲಿಫಿಕೇಷನ್ ಸೆಕೆಂಡ್ PUC ಪಾಸ್ ಆಗಿರಬೇಕು. ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಉದ್ಯೋಗ ಹಂಚಿಕೆ ನೋಡುವುದಾದರೆ 1000 ಉದ್ಯೋಗಗಳು ಇಂತಿಷ್ಟು ಜಿಲ್ಲೆಗಳಿಗೆ ಇಂತಿಷ್ಟು ಉದ್ಯೋಗಗಳು ವಿಭಜಿಸಲಾಗಿದೆ. ಬೆಂಗಳೂರು ಅರ್ಬನ್ಗೆ 32 ವ್ಯಾಕೆನ್ಸಿ, ಬೆಂಗಳೂರು ರೂರಲ್ಗೆ 34 ವ್ಯಾಕೆನ್ಸಿ, ಚಿತ್ರದುರ್ಗಕ್ಕೆ 32, ಕೋಲಾರಕ್ಕೆ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಚಿಕ್ಕಬಳ್ಳಾಪುರ 42, ರಾಮನಗರ 51, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50 ವ್ಯಾಕೆನ್ಸಿ ಹೊಂದಿದೆ. ಬೆಳಗಾವಿ 64 ವ್ಯಾಕೆನ್ಸಿ, ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕಲಬುರಗಿಯಲ್ಲಿ 67 ವ್ಯಾಕೆನ್ಸಿ, ರಾಯಚೂರು 4, ಕೊಪ್ಪಳ 19, ಬಳ್ಳಾರಿ 17, ಬೀದರ್ 24, ಯಾದಗಿರಿ 9, ವಿಜಯನಗರ 3. ಟೋಟಲ್ 1000 ಉದ್ಯೋಗಗಳು. ಹೊಸ ಹುದ್ದೆಗಳ ಅಪ್ಡೇಟ್ಸ್ ತಿಳಿಯಲು ನಮ್ಮ ಸರ್ಕಾರಿ ಉದ್ಯೋಗ ಮಾಹಿತಿಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಜಿಲ್ಲಾವಾರು OBC SC STಗಳಿಗೆ ಇಂತಿಷ್ಟು ಹುದ್ದೆಗಳು ವಿಭಜಿಸಲಾಗಿದೆ. ಅವುಗಳನ್ನು PDF ಮುಖಾಂತರ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತಾನೆ ಮತ್ತು ಸರ್ಕಾರ ವತಿಯಿಂದ ಬಿಡುಗಡೆಯಾಗಿರುವ ನೋಟಿಸನ್ನು ಕೂಡ ಬಿಟ್ಟಿರುತ್ತಾನೆ. ನೋಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.